ಏನು ಖುಷಿ ಅಂದ್ರ ಕುಣಿದಾಡ್ಬೇಕಂತ ಅನಿಸ್ತತಿ ಇದು ನೋಡಿ. ಕುಣಿದಾಡ್ಬೇಕಂತ ಅಷ್ಟೇ ಎಲ್ಲಲ್ಲಿ ಏನ್ ಕೊಟ್ರು ಆ ಮಠಕ್ಕೆ ಹೆಮ್ಮೆ ಬರ್ತೈತಿ. ರೈಸ್ ಬಸ್ ಅದು, ಅನ್ನ ಬಸ್ ಅದು. ಕುದುರೆಮತಿ ಮಂಗಳೂರವ್ರು ನಾವು ರೈಸ್ ಬಸ್ ಕುದುರೆಮತಿ ಮಂಗಳೂರು ಕಾಮನೂರವ್ರು ಟೋಟಲ್ ರೈಸ್ ನಮ್ದು ವಿಭಾಗ ರೀ. ಎಷ್ಟು ಕ್ವಿಂಟಲ್ ಅನ್ನ ಅಂದಾಜ್ ನೀವು ಬಸಿತೀರಿ? 5 ದಿನದಾಗ ಒಟ್ಟ ಟೋಟಲ್ 1200 ಕ್ವಿಂಟಲ್ ಅಕ್ಕಿ ಹೋಗುತ್ತೆ ನೋಡಿ ಸರ್. ಒಂದಿಷ್ಟು ಜನ ಏನಂದ್ರ ಸರ್, ಮಾಡಿದನೆಂಬುದು ಮನದಲ್ಲಿ ಒಡೆದರೆ ಏಡಿತು ಕಾಡಿತು ಶಿವನ ಡಂಗುರ, ಮಾಡಿದನೆನ್ನದರ ಲಿಂಗಕ್ಕೆ, ಮಾಡಿದನೆನ್ನದರ ಜಂಗಮಕ್ಕೆ, ಮಾಡಿದನೆಂಬುದು ಲಿಂಗದಲ್ಲಿದ್ದ ಆ ದೇವರೇ ಇದು ಮಾಡ್ತಾನೆ ಅಂತೇಳಿ ಮಾಡಿದ್ದು ಯಾರಿಗೆ ಗೊತ್ತಾಗ್ಬಿಡ ಸರ್. ಸೇವೆಗಾಗಿ ಸುದ್ದಿ ಮಾಡೋದು ಬೇಡ, ಸುದ್ದಿಗಾಗಿ ಸೇವೆ ಮಾಡೋದು, ಸದ್ದಲ್ಲದೆ ಮಾಡೋಣ ಅಂತೇಳಿ ಗುಪ್ತ ಕಾಣಿಕೆ ಅಂತ ಹೇಳಿ ಕೊಟ್ಟಿರ್ತಾರೆ ಸರ್. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಪ್ರಖ್ಯಾತಿ ಇರುವ ಅಭಿನವ ಗವಿಸಿದ್ದೇಶ್ವರ ಮಹಾರಥೋತ್ಸವ ಇದೇ ಜನವರಿ 5ನೇ ತಾರೀಕು ದಿನದಂದು ಮಹಾರಥೋತ್ಸವ ಇರುತ್ತದೆ. ಆದ್ದರಿಂದ ಕಾಮನೂರಿನ ಸಮಸ್ತ ಸರ್ವ ಭಕ್ತಾದಿಗಳು ಹಾಗೂ ಕಾಮನೂರಿನ ಗುರು ಹಿರಿಯರು, ಯುವಕ ಮಿತ್ರರು ಪ್ರತಿಯೊಬ್ಬರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಕೇಳಿಕೊಳ್ಳುತ್ತಾ, ಭಜನಾ ಸಂಘದವರು ಕೂಡ ಹಾಗೂ ಇನ್ನಿತರ ಎಲ್ಲ ಮಾಲ್ದಿಯನ್ನು ಮಾಡಿರ್ತಕ್ಕಂಥ ಮಹಿಳಾ ಸಂಘದವರು ಕೂಡ ಕಾಮನೂರಿನ ಕಲ್ಲೇಶ್ವರ ಗುಡಿ ಹತ್ತಿರ ಬರಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಕೇಳಿಕೊಳ್ತಾ, ಈಗಾಗಲೇ ಹೇಳಿರುವಂತೆ ಇವತ್ತಿನ ದಿವಸ ಅಂದರೆ ಶ್ರೀಮಠಕ್ಕೆ ಹೋಗೋದಂದರೆ ಪಾವನಗೊಳಿಸುವುದು ಅಂತ, ಆ ಶ್ರೀಮಠಕ್ಕೆ ಹೋಗಿ ಧನ್ಯರಾಗೋಣ ನಾವು ನೀವೆಲ್ಲರ ಅಂತ 4 ಮಾತುಗಳನ್ನು ಹೇಳ್ತಾ, ಈಗಾಗಲೇ ಎಷ್ಟೋ ಜನ ಅಕ್ಕಿ ಪ್ಯಾಕೆಟನ್ನು ಕೊಟ್ಟಿರ್ತಾರೆ, ಅದೇ ರೀತಿ ದವಸ ಧಾನ್ಯಗಳನ್ನು ಕೊಟ್ಟಿರ್ತಾರೆ, ಹಣವನ್ನು ಕೊಟ್ಟಿರ್ತಾರೆ. ಇದನ್ನೆಲ್ಲನ್ನು ಶ್ರೀಗಳ ಪಾದಗಳಿಗೆ ಅರ್ಪಿಸಿ ಧನ್ಯರಾಗೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ, ಊರಿನ ಗುರು ಹಿರಿಯರು, ಯುವಕ ಮಿತ್ರರು ಮತ್ತು ಎಲ್ಲ ತಾಯಂದಿರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಶರಣು ಶರಣಾರ್ಥಿ. ದೈದವ್ರಿಗೆ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಯಾವ ಊರ್ರಿ ಇದು? ಕಾಮನೂರು. ಕಾಮನೂರು. ಈಗ ಎಷ್ಟು ರೊಟ್ಟಿ ಅದಾವ್ರಿ ಇಲ್ಲಿ? 5 ಕ್ವಿಂಟಲ್ ಹಿಟ್ಟಿಂದ ಐತಿ ಸರ್. 5 ಕ್ವಿಂಟಲ್ 5 ಕ್ವಿಂಟಲ್ ಜೋಳ ಸರ್. ಹಾ 5 ಕ್ವಿಂಟಲ್ ಜೋಳದ್ರಿ. ಆಮೇಲೆ ಎಲ್ಲ ಇಲ್ಲಿ 400ರಿಂದ 500 ಮನಿ ಅದಾವ್ರಿ. ಆ 500 ಮನೆಯವ್ರ ಭಕ್ತರು 2 ಸೇರಿಂದು 3 ಸೇರಿಂದು 5 ಸೇರಿಂದು ಹಿಂಗತಿ ಸುಟ್ಟು ಕೊಟ್ಟಾರ. ಎಷ್ಟು ದಿವಸದಿಂದ ಈ ತಯಾರಿ ನಡೆದಿದೆ? ಇದು ಸುಮಾರು 15 ದಿವಸದಿಂದ. ಅಂದ್ರೆ ತಾಯಂದಿರು ಕೆಲ್ಸಕ್ಕೆ ಹೋಗಿ ಬಂದು ಮಠಕ್ಕೋಸ್ಕರ ಮಾಡಿಟ್ರ. ಎಷ್ಟು ವರ್ಷದಿಂದ ನಡೆಯತೈತ್ರಿ ಈ ಸೇವೆ? ಪೂರ್ವಿ ಎಳ್ಳೆ ಅಜ್ಜರ್ ಇದ್ರಲ್ರಿ, ಅಜ್ಜರ್ ಇದ್ದಾಗ ಈ ಸೇವೆ ನಡೆದತ್ರಿ. ಪೂರ್ವಿ ಅಜ್ಜಾರ. ಹಂಗಾರ ನೀವು ಪೂರ್ವಿ ಅಜ್ಜಾರ ನೋಡ್ರಿ, ಅವಾಗಿನಿಂದ ಜಾತ್ರೆ ನೋಡಿದವ್ರು ನೀವು. ಒಂದ್ ಸ್ವಲ್ಪ ಮುಂದಕ್ಕೆ ಬಿಡ್ರಿ ಅವ್ರನ್ನ. ಹಾ ಇರ್ಲಿ ಓಕೆ. ನೋಡಿದವ್ರು ಏನ್ ಅನ್ಸುತ್ತ ಇವಾಗಿನ ಜಾತ್ರೆಗೆ ಅವಾಗಿನ ಇದಕ್ಕ? ಈಗ ಏನು ಖುಷಿ ಅಂದ್ರ ಕುಣಿದಾಡ್ಬೇಕಂತ ಅನಿಸ್ತತಿ ಇದು ನೋಡಿ. ಕುಣಿದಾಡ್ಬೇಕಂತ ಅಷ್ಟೇ ಎಲ್ಲಲ್ಲಿ ಏನ್ ಕೊಟ್ರು ಆ ಮಠಕ್ಕೆ ಹೆಮ್ಮೆ ಬರ್ತೈತಿ. ಪ್ರತಿಯೊಂದು ಕೊಟ್ರು ಏನ್ ಸಾಲದು ಅಷ್ಟು ಜನಸಂಖ್ಯೆ ಹೆಚ್ಚಿನಿಂದ ಕಾಣುತ್ತೆ. ರೊಟ್ಟಿ, ಮಾದ್ಲಿ, ಬುಂದೆ ವಾದರ್ಸ ಏನೇನೋ ಮಾಡಿ ಕಳಿಸಿದ್ರು ಹಳ್ಳಿಯಿಂದ ಇಲ್ಲಿಂದನ. ಅವರು ಈಗ ಅವರು ತಪಸ್ಸಿನ ಫಲ ಇವತ್ತು ನಮ್ಮ ಕಾಮನೂರು ಗ್ರಾಮದಲ್ಲಿ ನಡೀತೈತಿ ನೋಡು. ನಡೀತೈತಿ ಅವ್ರ ತಪಸ್ಸಿನ ಫಲದಿಂದ. ಈಗ ಇರ್ತಕ್ಕಂಥ ಸ್ವಾಮೀಜಿಗಳು ಅವ್ರು ಮೀರಿಸಿಬಿಟ್ರೆ ನನಗೆ ಅನಿಸ್ತದೆ. ಹೌದ್ರಿ? ಹೌದೌದು. ಹೆಚ್ಚಿನ ಅಂತ ಸ್ವಾಮಿಗಳು ನಮ್ಗೆ ಸಿಕ್ಕಿರೋ ದಮ್ ಪುಣ್ಯ. ನಮ್ಮ ಮಠಕ್ಕ ಗವಿ ಮಠಕ್ಕೆ ಸಿಕ್ಕಿತ್ತಲ್ಲ, ನಮ್ಮ ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲದ ನಾವು ಪುಣ್ಯವಂತರು. ಅಜ್ಜಾರ್ ಹೇಳ್ತಾರಂತೆ, ಕೊಡಾರ ಹೆಚ್ಚಾಗ್ಯಾರ, ಊಟ ಮಾಡೋರ ಕಡಿಮೆ ಆಗ್ಯಾರ ಅಂತ. ದಿವಸ ಒಂದ್ 50 ಮಂದಿ ಸೇವೆ ಮಾಡಕ್ ಹೋಗ್ರಿ ಜಾತ್ರೆಗೆ. 4ನೇ ತಾರೀಕಿಗೆ ರಾತ್ರಿ ಹೋಗ್ತೀವಿ ಸರ್. 5 ದಿನ ಇರ್ತೀವಿ. ವ್ಯವಸ್ಥಿತವಾಗಿ ಅಂತಂದ್ರೆ ಸರ್, ಈಗ ಟೋಟಲ್ ಆಗಿ ಎಲ್ಲ ನಾವು 15 ದಿನ ಮುಂಚಿತ ಜಾತ್ರೆ ಇದೆ. 15 ದಿನ ಮುಂಚಿತ ಎಲ್ಲರೂ ಇವರು ಭಕ್ತರು ಎಲ್ಲರೂ ಸೇರಿ ಪ್ರತಿ ಮನೆ ಒಳಗೆ 5ರಿಂದ 6 ಕ್ವಿಂಟಲ್ ಅಕ್ಕಿ ಇದು ಜೋಳ ಮತ್ತು ಅಕ್ಕಿ ಇದು ಮಾಡಿ ಜೋಳದ ಹಿಟ್ಟು ಎಲ್ಲ ಹಂಚಿ ಇಡೀ ಊರು ತುಂಬಾನ. ಇದು ಅಲ್ದಾರ ಏನ್ ಮಾಡ್ಯಾರ ಅಂತಂದ್ರ, ನಮ್ಮ ಮಠಕ್ಕೋಸ್ಕರ ನಾವು ಸ್ವಂತ ನಮ್ಮ ಹಿಟ್ಟು ಸದ್ಗ ನಾವು ರೊಟ್ಟಿ ಮಾಡಿ ಕೊಡ್ತೀವಿ ಅಂತ ತಮ್ಮ ಮನೆಯಿಂದ ಹಿಟ್ಟು ಸದ್ಗ ರೊಟ್ಟಿ ಮಾಡಿ ಕೊಟ್ಟಿದ್ದಾರೆ. ಬರೀ ಕೇವಲ 5-6 ಕ್ವಿಂಟಲಿಂದ ಅಲ್ಲ ಇದು. ಸ್ವಂತ ತಮ್ಮ ಮನೆಯಿಂದ ಹಿಟ್ಟು ತಗೊಂಡು ಅಕ್ಕಿ ಎಲ್ಲ ರೊಟ್ಟಿ ಗಿಟ್ಟಿ ಮಾಡಿ ಸೇವೆ ಮಾಡಿದ್ದಾರೆ. ತದನಂತರ ಕಟ್ಟಿಗೆ ಸೇವೆ ಕೂಡ ನಮ್ಮ ಗ್ರಾಮ ವತಿಯಿಂದ ಪ್ರತಿ ವರ್ಷನೂ 2 ಗಾಡಿ ಟ್ಯಾಕ್ಟ್ರಿ ಆಲ್ರೆಡಿ ಹೋಗಿ ಗವಿ ಮಠಕ್ಕೆ ಕಡಿಯಕ್ ಶುರು ಮಾಡ್ತೀರಿ? ಒಂದ ದಿನದಾಗ ಕಡಿತೀವಿ, ಒಂದ ದಿನದಾಗ ಒಂದ ದಿನಕ್ಕೆ ಮಠಕ್ಕೆ ಕಳಿಸಿ ಬಂದ್ಬಿಡ್ತೀವಿ. ಅವತ್ತ ಏರ್ ಬಿಡ್ತೀರಿ. ಪ್ರತಿ ಒಂದು ಮನೆಯಲ್ಲಿಂದ ಪ್ರತಿಯೊಬ್ಬರು
ವ್ಯಕ್ತಿ ಸೇವೆ ಐತೆ ನಮ್ಮ ಗವಿ ಮಠಕ್ಕೆ. ಈಗ ಜೋಳ ಏನು ಕಲೆಕ್ಟ್ ಮಾಡ್ತೀನಿ ಅಂತಿದ್ರಲ್ಲ, ಆ ಪಡೆ, ಆ ಮಂಡಳಿ, ಆ ಹುಡುಗರು ನೀವು ಯಾವಾಗ ತಯಾರಾಗ್ತೀರಿ? ಯಾವಾಗಿಂದ ಜೋಳದ್ದು ಶುರು ಆಗುತ್ತೆ? ಪ್ರತಿ ಮನೆಗೆ ಹೋಗಿ ಕಲೆಕ್ಟ್ ಮಾಡ್ತೀರಾ ಹಾಗೆ? ಇಲ್ಲ ರೀ, ಭಕ್ತರು ಏನ್ ಮಾಡ್ತಾರೆ ನಮ್ಮ ಗುಡಿ ಒಳಗೆ, ಈಗ ಇಲ್ಲಿ ಕಲ್ಮೇಶ್ವರ ಗುಡಿ ಹತ್ರ ನಾವು ಗವಿ ಮಠಕ್ಕೆ ಇಷ್ಟು ಜೋಳದ ಸೇವೆ ಐತೆ ಅಂತ ತಾವ ಕೊಡ್ತಾರೆ ಸರ್. ಜಾತ್ರೆ ಏನ್ 15 ದಿನ ಮುಂದಿನ ಹೊತ್ತಿಗೆ ಎಲ್ಲಾ ಪ್ಲಾನಿಂಗ್ ಮಾಡ್ಕೊಂಡ ಗವಿ ಮಠಕ್ಕೆ ಇಲ್ಲಿ ಆಲ್ರೆಡಿ ನಾವು ಟ್ಯಾಕ್ಟ್ರಿ ಒಳಗೆ ಈಗ ಲೋಡ್ ಮಾಡಿವಲ್ರಿ, ಎಲ್ಲ ಗವಿ ಮಠಕ್ಕೆ ಸೋಪ್ರಿಯತವಾಗಿ ತಾವ ಗುಡಿ ಹತ್ರ ಬಂದು ಹಚ್ಚಿ ಹೋಗ್ಬಿಡ್ತಾರೆ, ಹಚ್ಚಿ ಪಟ್ಟಿ ಬರೆಸ್ಬಿಡ್ತಾರೆ. ನಾವು ಅದ್ರೊಳಗೆ ಜೋಳ ತಗೊಂಡು ಹಿಟ್ಟು ಹಾಕ್ಸಿ ಅದನ್ನ ನಾವು ಇಲ್ಲಿ ಎಲ್ಲ ಭಕ್ತರಿಗೆ ಹಂಚಿ ನಾವು ರೊಟ್ಟಿ ಮಾಡಿಸ್ತೀವಿ. ಅಂದ್ರೆ ಅದು ಎಷ್ಟು ದಿವಸದ ಮುಂಚೆ? 15 ಒಂದು ತಿಂಗಳ ಮುಂಚೆನ ನಾವು ಪ್ಲಾನಿಂಗ್ ಇರ್ತದೆ. ಒಂದು ತಿಂಗಳಿಂದ ಪ್ಲಾನಿಂಗ್ ಇರ್ತೈತ್ರಿ. ಈಗ ಇನ್ನೊಂದ್ ಹೇಳ್ರಿ, ಸೇವಾ ಮಾಡಕ್ ಹೋಗ್ತೀನಿ ಅಂದ್ರಲ್ಲ, ಈಗ ಸೇವಾ ಮಾಡೋರು ಅಡಿಗೆ ಒಬ್ಬರಿಗೆ ಬರ್ತೈತಿ ಅಂತ ಅನ್ಕೋಬಹುದು, ನೀಡೋರು ಒಬ್ಬರಿಗೆ ಬರುತ್ತೆ ಅಂತ ಅನ್ಕೋಬಹುದು. ಹೆಂಗ್ ಎಂತ ಕೆಲಸ ಮಾಡಕ್ ನೀವ್ ಅಲ್ಲಿಗೆ ಹೋಗ್ತೀರಿ? ಎಷ್ಟು ಕ್ವಿಂಟಲ್ ಅನ್ನ ಹಾಕೋದು ನಿಮ್ಮದು ಬರೀ ಅನ್ನ ಟೋಟಲ್ ನಮ್ಮ ಕಾಮನೂರು ಗ್ರಾಮದ ಭಕ್ತರೆಂದರೆ ರೈಸ್ ಬಸದ, ಅನ್ನ ಬಸದ. ಕುದುರೆಮತಿ ಮಂಗಳೂರವರು ನಾವು ರೈಸ್ ಬಸ್ತೀವಿ, ಕುದುರೆಮತಿ ಮಂಗಳೂರು ಕಾಮನೂರವರು ಟೋಟಲ್ ರೈಸ್ ನಮ್ದು ವಿಭಾಗ ರೀ. 5 ದಿನ ಜವಾಬ್ದಾರಿ ಏನೈತಿ ನಮ್ದು. ಒಟ್ಟ ಜಾತ್ರೆ 5 ದಿನ, ಒಳ್ಳೆ ಅಮಾವಾಸ್ಯೆ ಬರ್ತಾಳ್ರಿ ಜಾತ್ರೆ ಆದ್ಮೇಲೆ, ಅವಾಗ ವಾಪಸ್ ಕಡೆ ಅಮಾವಾಸ್ಯೆ ದಿನ ಮತ್ತೆ ಕಾಮನೂರದ ಇರ್ತಾರ. ಅವತ್ತು ಎಷ್ಟು ಕ್ವಿಂಟಲ್ ಅನ್ನ ಅಂದಾಜ್ ನೀವು ಬಸಿತೀರಿ? ಅನ್ಸಾದ್ರೆ ತೇರಿನ ದಿನ 125 ಹೋಗ್ಬೋದು, 30 ಕ್ವಿಂಟಲ್ ಹೋಗ್ಬೋದ್ರಿ. 130 ಕ್ವಿಂಟಲ್ ಒಂದು ದಿನಕ್ಕೆ ತೇರಿನ ದಿನ ರೀ. ಒಂದೇ ದಿವಸ ಸರ್, ಮಧ್ಯಾಹ್ನ ದಿನ 2ನೇ ದಿವಸ ಸರ್ 150 ತನ, 150 ನೆಕ್ಸ್ಟ್ 3ನೇ ದಿವಸ 120 110 ತನ ಹಿಂಗ ಬರ್ತಾರೆ. 5 ದಿನದಾಗ ಒಟ್ಟ ಟೋಟಲ್ 1200 ಕ್ವಿಂಟಲ್ ಅಕ್ಕಿ ಹೋಗುತ್ತೆ ನೋಡಿ ಸರ್. 1200 ಕ್ವಿಂಟಲ್ ಅಕ್ಕಿ 5 ದಿವಸ 5 ದಿನ 5 ದಿನಕ್ಕೆ ಹಂಗ ತಿಂಗಳ ಗಟ್ಲೆ ನಡೀತೈತಿ. ಅದು ಬೇರೆ ಅಲ್ಲ, ಈಗ 2-3 ಊರರ್ ಇದ್ರಿ, ಹೆಂಗ್ ಹಂಚ್ಕೊಂತೀರಿ ಕೆಲಸ? ಗವಿ ಮಠಕ್ಕೆ ಹೋತಂದ್ರೆ ಸರ್ ಪ್ರತಿ ಒಬ್ಬರು ತಮ್ಮ ಕೆಲಸ ಮಾಡ್ತಾರೆ, ಯಾರು ಹೇಳಂಗಿಲ್ಲ ಕೇಳಂಗಿಲ್ಲ ಸರ್. ಈಗ ಏನಾಗತ್ರಿ, ಅದಕ್ಕೊಂದು ಶಿಫ್ಟ್ ಅಲ್ಲಿ ಯಾರು ಯಾರಿಗೆ ಏನ್ ಹೇಳಲ್ಲ ನೋಡ್ರಿ. ಕಾಮನೂರ್ ಆಯ್ತು, ಕುದುರೆಮೋತಿ ಮಂಗಳೂರು ಆಯ್ತು, ಯಾರು ನಾವ್ ಯಾರಿಗೆ ಹಂಚಿಕೆ ಮಾಡ್ಕೊಂಡ ಅವ್ರ ಕೆಲಸ ಮಾಡ್ಬೇಕು, ನಮ್ದು ನಾವು ಮಾಡ್ಬೇಕು. ಹಳ್ಳಿಗುಡಿ ಜಂತಿ ಸಿರೂರವ್ರ ಏನ ಸರ್ ಸಾಂಬಾರು ಪಲ್ಯ ಮಾಡೋದು ಸರ್ ಗದಗ ಡಿಸ್ಟ್ರಿಕ್ಟ್ನಾರ. ಅಲ್ಲಿಂದ ಕಾಮನೂರು ಮಂಗಳೂರು ಅನ್ನ ಬಸ್ಯದ್ರಿ. ಅಲ್ಲಿಂದ ಕಾದ್ರಿಕಿ ಗುಡ್ಲನೂರ ಅವ್ರ ಏನ ಸರ್ ಕೆಂಪ್ ಚಟ್ನಿ ಮಾಡಾರ, ಹಿರೇತ್ ಅವ್ರಿಗೆ ಹಿರಿಯರು ಅವ್ರ ಕಲ್ತ ಕೆಂಪ್ ಚಟ್ನಿ, ನಿಂಬಿ ಚಟ್ನಿ ಇಂಥದ್ ಮಾಡ ಸರ್. ಬಜ್ಜಿ ಮಾಡ್ರಿ ಬೇರೆ ಊರು ಆ ಬಜ್ಜಿ ಆ ನೆಕ್ಸ್ಟ್ ಅದ. ನೀವೊಬ್ರು ಯಾರ ಹೇಳ್ರಿ ಇದ್ರಾಗ, ನಿಮ್ಮೂರಿನ ಮಕ್ಕಳು ಮಠದಲ್ಲಿ ಯಾರು ಓದ್ತಾ ಇದಾರ? ನಮ್ಮ ಅಮ್ಮಗ ಅದಲ್ಲಿ 15 ಹುಡುಗರು ಅದ ಸರ್ ನಮ್ಮೂರು. ಏನೇನ್ ಓದ್ತಾರ್ರಿ? ನಮಗ ಏನ್ ಓದ್ತಾನ? 9ನೇ ಕ್ಲಾಸ್ ಅದ. ಯಾವಾಗ ಸೇರ್ಸಿರಿ? ಈಗ 3 ವರ್ಷ ಆತ್ರಿ. ಹಾ ಸೇರಿ ನೋಡಕ್ ಹೋಗಿರ್ತೀರಿ? ಹೆಂಗ್ ಓದ್ತಾನ್ರಿ? ಚಂದಾಗಿದ್ದಾನ್ರಿ, ಭಾಳ ಭಾರಿ ಓದ್ರಲ್ಲಿ ಫಸ್ಟ್ ಕ್ಲಾಸ್ ಬಂದನ್ರಿ. ಕ್ಲಾಸ್ ಬಂದ ಎಲ್ಲಾ ರೀತಿ ಹೌದಾ? ಶಿಕ್ಷಣ ಬಾರಿ ಒಂದು ನನ್ನ ವೈಯಕ್ತಿಕ ಒಂದು ಅಜ್ಜರ್ದು ಈಗಿನ ಅಜ್ಜರ್ ಮಹತ್ವ ನಾ ದೊಡ್ಡ ಅಜ್ಜರ್ ನೋಡಿದ್ದೇನ್ರಿ, ಆದ್ರೆ ನಾ ಸಣ್ಣತ್ತಿದ್ದೆ. ಈಗಿನ ಮೊನ್ನೆ ಅಜ್ಜರ್ದು ನಮ್ಮ ಸೋದರ ಮಾವರ್ ಮಲ್ಲಪ್ಪರ್ ಅಂತಂದು, ನನಗೆ 2 ಹೆಣ್ಮಕ್ಳು ರೀ. ಸಣ್ಣ ಹುಡುಗಿ ಅದು ಒಂಥರ ಹೆಂಗೆ ಹುಟ್ಟಿದ ಗುಟ್ಟಿಲೆ ಸ್ವಲ್ಪ ಪೀಡ್ಸ್ ಬಂದಂಗೆ ಬರ್ತಿತ್ತು. ಸುಮಾರು ಒಂದು ವರ್ಷ 1.5 ವರ್ಷ ತನಕ ಒಟ್ಟು ಏನು ತಿಳಿರ್ದಂಗೆ ಆಗ್ಬಿಟ್ಟು ದಿಕ್ಕು ತಿಳಿರ್ದಂಗೆ ಅದು. ಹೊಸಪೇಟೆ ಹೋದೆ, ಹುಬ್ಳಿ ಹೋದೆ, ಎಲ್ಲ ಹೋದ್ನಿ ರೀ. ಲಾಸ್ಟ್ ಟೈಮ್ ನಮ್ಮ ಮಾವಿಗೆ ಹೇಳಿದೆ ಈ ಥರ ಹಿಂಗೆ ಐತ್ರಿ ಅಂತಂದು. ಲಾಸ್ಟ್ ಒಂದು ನಮ್ಮ ಮಾವ ಹೇಳ್ದ ಮಠಕ್ಕೆ ಬಾನಿ ಅಂತಂದು. ನನ್ನ ಮಗಳ ಮಠಕ್ಕೆ ಕರ್ಕೊಂಡೋಗಿನಿ ರೀ. ಓದೋತ್ನಾಗ ಏನಾಯ್ತು ಅಂತಂದ್ರೆ ದುಃಖ ಇರ್ಲಿ ಸಮಾಧಾನ ಹೋಗಿದ್ದಾರೆ. 1 ವರ್ಷ 1 ತಿಂಗಳಿತ್ತು. ನಮ್ಮ ಮಾವ ಕರ್ಕೊಂಡು ಹೋದ. ಅಜ್ಜಾರ್ 8 ಗಂಟೆಗೆ ಇಲ್ಲೇ ಪೂಜೆ ಕೊಟ್ಟಿದ್ರು ಅವರು. ಈಗಿದ್ದಂಥ ಅಜ್ಜಾರ ಹೊತ್ನಾಗ ಅವ್ರು ಹೆಣ್ಮಗಳು ಕರ್ಸಪ್ಪ ಅಂತಂದ್ರು. ನಮ್ಮ ಇರುತ್ತವ್ರಿಗೆ ರೀ, ನಮ್ಮ ಹೆಣ್ಮಕ್ಳು ಅವ್ರು ಫೋನ್ ಹಚ್ಚಿತಾರೆ. ಅವ್ರು ಬಸ್ಸಿಗೆ ಬರ್ಬೇಕು. ಬಸ್ಸಿನ ಹೋಗಿ ಅಂದ್ರೆ ವೆಹಿಕಲ್ ವ್ಯವಸ್ಥೆ ಇಲ್ಲ ನಮ್ಮ ಮನೆಯೊಳಗೆ. ನಮ್ಮ ಅವ್ರ ಮನೆಯಾಗ ಬಸ್ಸಿಗೆ ಬಂದ್ರು ಅವರು. ಬಸ್ಸಿಗೆ ಬಂದ್ರು, ಕರ್ಕೊಂಬಂದ್ರತ್ತ 2 ತಾಸು ಆತ ನಿಕ್ಕೆ ಪೂಜೆ ಬಿಟ್ಟರೆ. ಈ ಅಜ್ಜಾರ್ ಪೂಜೆ ಬಿಟ್ಟು ನನ್ನ ಮಗಳು ಬರೋವರಿಗೆ ಎಲ್ಲಿ ಹೋಗಿ ಮಠದಿಂದ ಕದಲಿಲ್ಲ ಅವ್ರು. ಗಾಡಿ ಚಲೋ ಐತ್ರಿ, ಗಾಡಿ ಚಲೋ ಐತಿ. ನಾ ಪೂಜೆಗೆ ಹೋಗ್ಬೇಕು ಇಲ್ಲೇ ಬೇರೆ ಡಿಸ್ಟಿಕ್ಕಿಗೆ ಅಂತಂದ್ರೆ ನನ್ನ ಮಗಳು ಬರೋವರಿಗೆ ಅಜ್ಜಾರ್ ಹೋಗ್ಲಿಲ್ಲ ಇವರು. ಹೋಗ್ಲಿಲ್ಲ. ಅವತ್ತು ಬಂದು ಕೂಸು ಎತ್ಕೊಂಡ್ರಿ. ಈಗ 7ನೇ ವರ್ಷ ಹಾಕಿ ಒಂದು ಎಲ್ಲಿ ಒಂದು ದವಾಖಾನೆಗೆ ಎಲ್ಲಿ ಕೊಡಿಸಿಲ್ಲ ಅವು. ಆಯುರ್ವೇದಿಕ್ ಆಸ್ಪತ್ರೆ ಒಳಗೆ ರೀ, ಆಯುರ್ವೇದಿಕ್ ಆಸ್ಪತ್ರೆ ಒಳಗೆ ಅಲ್ಲಿ ಒಬ್ರು ಡಾಕ್ಟರ್ ರೆಫರ್ ಮಾಡಿದ್ರಿ. ಸೂರ್ಯನಾರಾಯಣ ಸರ್ ಅಂತ ರೆಫರ್ ಮಾಡಿದ್ರೆ. ಅವತ್ತ ನಾನು ಇನ್ನೊಂದು ಮಗ ನಾನು ಆಪರೇಷನ್ ಮಾಡ್ತೀನಿ ಸರ್. ಇನ್ನೊಂದು ಮಗ ಹುಟ್ಟಿದ್ರೆ ಸೂರ್ಯನಾರಾಯಣ ಸರ್ ಹೆಸರು ಇಡ್ಬೇಕು ಅನ್ನೋದಿತ್ತು, ಅಜ್ಜಾರ್ ಹೆಸರು ಇಡ್ಬೇಕು ಅನ್ನೋದಿತ್ತು ನಂದು.
ಅಂದ್ರೆ ಅವತ್ತಿನ ಇವತ್ತಿನವ್ರಿಗೆ ಯಾವುದೋ ತೊಂದರೆ ಇಲ್ಲ. ಯಾವುದೋ ಆರೋಗ್ಯ ಸಂಬಂಧಪಟ್ಟ ಒಂದು ಗುಳಿಗೆ ಎಣ್ಣೆ ಕೊಡಿಸಿಲ್ಲ ಸರ್. ಮತ್ತು ಸೋಂಪುರ ಒಳಗೆ ಅಲ್ಲಿ ಕೆರೆ ನೀರು ಕುಡಿದು ಬರ್ತೀವಿ. ನಾನು ಹೋಗಿ ನಮ್ಮ ದೊಡ್ಡಪ್ಪರ ಅದರಲ್ಲಿ ಕೆರೆ ನೀರು ಕುಡಿದು ನೆಗಡಿ ಆಗತ್ತೆ, ಆ ಹುಡುಗಿ ನೆಗಡಿ ಆಗಲ್ಲ ಸರ್. ಅಷ್ಟು ಪವರ್ಫುಲ್ ಆಗಿಬಿಡುತ್ತದೆ ಆ ಹುಡುಗಿ. ನಾನು ಅಜ್ಜರ್ ಯಾವತ್ತು ಕೈಯಾಗಿ ಎತ್ಕೊಂಡ್ರೆ ಸರ್, ಅವತ್ತಿಂದ ನನ್ನ ಟೋಟಲ್ಲೇ ನನ್ನ ಮನೆತನ ಆರೋಗ್ಯ ಸಂಬಂಧಪಟ್ಟಂಗೆ ಎಲ್ಲ ಇಡೀ ಇತಿಹಾಸನ ಚೇಂಜ್ ಆಗುತ್ತೆ. ಹಂಗಾಗಿ ಅಂತ ದೇವರು ಇರ್ತಕ್ಕಂಥ ನೆಳ್ಳಾಗ ನಾವು ಬದುಕಂತೀವಲ್ಲ, ನಾವು ಭಾಳ ಪುಣ್ಯವಂತರ ಅನ್ಸುತ್ತೆ ನನಗೆ. ಈ ಜಾಸ್ತಿ ಜನ ಅದೀವ್ರಿ, ಹಂಗಾಗಿ ಸಾಮಾನ್ಯ ಇರೋದು ಜಾಸ್ತಿ ಐತ್ರಿ. ನಮ್ಮ ಮನೆ ಸಣ್ಣದೈತ್ರಿ. ಮನಿ ಮನಸ್ಸು ದೊಡ್ಡದೈತಲ್ಲ. ಓಕೆ, ನಾನು ನಿಮ್ಮ ಯಜಮಾನ್ರಲ್ಲ, ಏನ್ ಕತಿ ಹೇಳ್ತಿದ್ರು ಮಕ್ಕಳದು, ಅದನ್ನ ನೋಡೋಣ ಅಂತ ಬಂದೆ. ಆಕ್ಚುಲಿ ಏನ್ ಇವ್ರ ಹೆಸರು? ಇಕ್ಕಿ ಹಿರೇ ಮಗಳ್ರಿ ಅನುಶ್ರೀ, ಇಕ್ಕಿ ಸಣ್ಣಳ್ರಿ ದಿವೇಶ್ರೀ ರೀ. ಇಕ್ಕಿ 2ನೇ ಕ್ಲಾಸ್ ಓದ್ತಾ ಇದ್ದಾಳ್ರಿ, ಈಗ 1ನೇ ಕ್ಲಾಸ್ ರೀ. ಓಕೆ, ಹಾ, ಏನ್ ಹೇಳ್ತಿದ್ರಿ, ಏನಾಗಿತ್ತು ಯಾವ ಮಗು? ಈ ಅವಿಗ್ರಿ, ಈ ಅವಿಗೆ 1 ವರ್ಷ ತನಕ ಚೆನ್ನಾಗಿದ್ರಿ. 1 ವರ್ಷದಾದ್ಮೇಲೆ ಸಿಂಟಮ್ಸ್ ಪೀಡ್ಸ್ ಬರ್ತಿತ್ರಿ ಅವಳಿಗೆ. ಎಲ್ಲ ಹುಬ್ಳಿ ಎಲ್ಲಾ ಕಡೆ ಹಾಸ್ಪಿಟಲ್ ಎಲ್ಲಾ ಕಡೆನೂ ತೋರಿಸ್ತಿದೀವ್ರಿ, ಬಟ್ ಎಲ್ಲೂ ಕಮ್ಮಿ ಆಗ್ಲಿಲ್ರಿ. ಆ ಲಾಸ್ಟಿಗೆ ನಮ್ಗೆ ಉಳಿದಿದ್ ಗೌರ್ಮೆಂಟ್ ಅಷ್ಟೇ ರೀ. ಆಮೇಲೆ ನಮ್ಮ ಮಲ್ಲಪ್ಪಣ್ಣ ಅಂತ ಅದಾರಿ, ಅವ್ರಿಗೆ ಅಜ್ಜರಿಗೆ ಹೇಳ್ಬೇಕು, ಅಜ್ಜರೆಲ್ಲೋ ಹೋಗ್ತಾ ಇದ್ರು. ನಮ್ಮ ಸಂಬಂಧ ವೇಟ್ ಮಾಡಿ, ನಾವು ಕುಷ್ಟಿಗೊಳಗಿದ್ದೆ, ಅಲ್ಲಿಂದ ನಾವು ಕೊಪ್ಪಳ ಬರೋವರೆಗೂ ವೇಟ್ ಮಾಡಿದ್ರು. ವೇಟ್ ಮಾಡಿ ಬಂದು ಮತ್ತೆ ಡಾಕ್ಟರ್ನ ಸಜೆಸ್ಟ್ ಮಾಡಿ ಅವಳು ಅಲ್ಲೇ ತೋರಿಸಿರೋದು ಇದುವರೆಗೂ. ಈಗ ಅವಳು 7 ವರ್ಷದವಳಿದ್ದಾಳೆ, 1 ವರ್ಷ 6 ವರ್ಷ ಆಯ್ತು ಕಂಟಿನ್ಯೂ ಗೌರ್ಮೆಂಟ್ದಲ್ಲೇ ತೋರಿಸಿರೋದು ಅವಳು. ಅವಳಿದನ್ನ ಆರಾಮಿದ್ದಾಳೆ. ಆರಾಮದಿ ಪುಟಿ. ಅಜ್ಜರ ಆಶೀರ್ವಾದ ಬಾಳ ಐತ್ರಿ. ಅಕ್ಕಿ ನಾನು ಜನ್ಮ ಕೊಟ್ಟಿನ್ರಿ, ಮರು ಜನ್ಮ ಕೊಟ್ಟಿದ್ ಗಶಿದಪ್ಪ ಅಜ್ಜರಿ. ಓಕೆ, ಕೊಪ್ಪಳ ಜಾತ್ರೆ ನಡೀತಿತ್ತಲ್ಲವ, ನೀವೇನೋ ಮಾಡ್ಲಿಗಿದ್ಲಿ ಎಲ್ಲ ಮಾಡಿಕೊಟ್ರಿ ಅಂತಲ್ಲ, ಅದಕ್ಕೆ ಅದನ್ನ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ನೀವೇನೇನು ಕೊಟ್ರಿ? ನಾವು 50 ಕ್ವಿಂಟಲ್ ಅಕ್ಕಿ ಕೊಡ್ಸಿವಿ ನೋಡ್ರಿ. 50 ಕ್ವಿಂಟಲ್ ಅಕ್ಕಿ ಕೊಡ್ಸಿಯಾ? ಕತ್ತಿನ ಕಾಟಿಗೆ ತಗೊಂಬನ, ಮತ್ತೆ ಕಾಟಿಗೆ ಇಲ್ಲಿದ್ದ ಬಂದವ ಅಕ್ಕಿ ಏನ್ರಿ. 50 ಕ್ವಿಂಟಲ್ ರೊಟ್ಟಿ ಮಾಡಿ ಕೊಡ್ಬೇಕಂದ್ವಿ, 50 ಕ್ವಿಂಟಲ್ ಅಕ್ಕಿ ಕೊಡ್ಸಿವಿ ನೋಡ್ರಿ. ಹೌದನಾ? ಎಂತ ದೊಡ್ಡ ದಾನವ ನಿಂದು. ಕಾಟಿಗೆ ಇಲ್ಲಿದ್ದ ಹಾಕ್ಯಂಬಂದಾರ್ರಿ. ಇವತ್ತು ಹೋಗ್ಯವನ್ನೆಲ್ಲ ನಾಳೆಗೆ ಅಂಕ ರೊಕ್ಕ ನೋಡ್ರಿ. ಇವತ್ತು ನಿನ್ನೆ ಬಂದವ್ರಿ ಇಲ್ಲಿ ನಮ್ಮೂರಿಗೆ. ಅಲ್ಲ, 50 ಕ್ವಿಂಟಲ್ ಆದ್ರೆ ಭಯಂಕರ ಆಯ್ತಲ್ಲ. ಎಲ್ಲಿ ದುಡ್ದಿಟ್ಟಿದ್ರಿ, ಹ್ಯಾ ಮಾಡಿದ್ರಿ? ಇಲ್ರಿ, ನಾವು ಇಲ್ಲಿ ಬರಲಿ, ನೀವು ಬರಲ್ಲ, ಒಂದು ಮಾನ್ ಗಿಡ ಅದ ಹಚ್ಚನ್ ನೋಡ್ರಿ ಮಗ. ಈ ಆ ತೆಗಿದ್ದ ಬರ್ತಾ ಎಡಕಾಕೈತಿ, ಈ ತೆಗಿದ್ದ ಹೋಗಿ ಬಲ್ಕಾಕೈತಿ ನೋಡ್ರಿ, ನಿಂಬಿ ತೋಟದ ತಕ್ಕ. ಅಲ್ಲಿ ಮಾನ್ ಗಿಡದ ಈ ವರ್ಷ ಮಾನ್ ಗಿಡ ವ್ಯಾಪಾರಕ್ಕೆ ಬಂದವ್ರಿ. ಚೂಣಿಗೆ ಬಂದಿಂದೆ ನಾನು ನಮ್ಮವನ ಕೈಲಿ ಗಸಿದ್ದಪ್ಪನ ಮಠಕ್ಕೆ ಮುಟ್ಟಿಸ್ತಿದ್ನ. ಈ ವರ್ಷ ಕೊಟ್ಟಿವ ಗಿಡನ, ಅದಕ್ಕೆ ಮತ್ತೆ ನಾವು ಅನ್ಕೊಂಡದ್ದು ಮುಟ್ಟಿಸ್ಬೇಕಲ್ರಿ ಅಜ್ಜಗ. ಸೂಣಿ ಪೀಕ್ ಇದ ಹೊಸ್ತಾಗ್ರಿ ಇದು. ನಿನ್ನಕ ವಾರ ಕಾಯಿಗೆ ಬಿಟ್ಟಿಲ್ಲ ನಾವು, ಹೂ ಚೀಟಿ ಹಾಕಿದ್ನ. ಈ ವರ್ಷ ಕಾಯಿಗೆ ಬಿಟ್ಟಾನ, ಕೊಟ್ಟಾನ ಗಿಡನ. ಅದಕ್ಕೆ 50 ಕ್ವಿಂಟಲ್ ಅಕ್ಕಿ ಕೊಡ್ಸ್ಯಾನ ನೋಡ್ರಿ. ಎಷ್ಟು ವಯಸ್ಸು ನಿಮ್ಗೀಗ? ನಾವು ಶಾಲೆ ಕಲ್ತಿಲ್ಲಪ್ಪ ಯಪ್ಪ, ಪಟಾಣ್ರ ಅವಳ್ಯಾಗ ಹುಟ್ಟಿವಿ ಅಂತ ನೋಡ್ರಿ ನಾವು. ಪಟಾಣ್ರ ಹಾವಳ್ಯಾಗ? ಅವಾಗ ಹುಟ್ಟಿವಿ ಅಂತ ನಾವು ಶಾಲೆ ಪಾಲಿ ಕಲ್ತಿಲ್ಲ. ಹೌದ್ರಿ, ನಾವು ಇದ್ದದ್ದೇಳ ನಾವು ಹೊಲ್ದ ಮನುಷ್ಯರು, ಹೊಲ್ದಾಗ ದುಡ್ದ ನಾವು ಎಷ್ಟು ಏಕ್ ದುಡ್ದಿರಿ? ಏಕ್ ದುಡ್ದಿವಿ, ಹೊಲ್ದಾಗ ದುಡ್ದಿವಿ. ಮತ್ತೆ ಹೊಲ್ದಾಗ ದುಡ್ದ ಇದು ದುಡ್ದು ಏನೇನು ಆಸ್ತಿ ಮಾಡಿವ? ನಾವು ದುಡ್ದು ಮಾಡಿಬಿಟ್ಟಿವ್ರಿ. 9 ಎಕರೆ ಹೊಲ ಇಡ್ಕೊಂಡಿವಿ ನಾವು ನಮ್ಮ ಕೈ ಮ್ಯಾಗ ಏನ್ರಿ. ಮತ್ತೆ ಮಕ್ಕಳ ದೋಸ್ತರದ್ದು ಲಗ್ನ ಮಾಡಿದ್ವಿ. ಹೆಣ್ಮಕ್ಳು 4 ಮಂದಿ ಹೆಣ್ಮಕ್ಳು, 30 ಗಂಡು ಮಕ್ಕಳದು. ದೊಡ್ಡ ಸಾಧನೆ ಏನ್ರಿ. ನಾವು ಮಾಡಿಬಿಟ್ಟಿವಿ ನಾವು. ಯಜಮಾನ್ರು ಏನು ಮಾಡ್ತಿದ್ರು? ಯಜಮಾನ್ರು ಒಕ್ಕಲ್ತನ ಮಾಡ್ತದ್ರಿ. ಈಗೂ ಕಣ್ಣು ಗಿಣ್ಣು ಕಿವಿ ಎಲ್ಲ ಆರಾಮಾಗಿ ಎಲ್ಲ ಕೇಳ್ತಾವ್ರಿ. ಕಿವಿ ನಮ್ಮ ಬಂದಾಗಲ್ರಿ, ಕಿವಿ ಕೇಳ್ತಾವ. ನೀವು ಪುಣ್ಯ ಮಾಡ್ರಿ, ಅಜ್ಜನ್ ನಾಟ್ನಾಗಿದ್ದೀರಿ, ಎಲ್ಲ ಆರೋಗ್ಯವಾಗಿದ್ದೀರಿ ನೀವು. ಕಣ್ ಕಾಣ್ತಾವ, ಎಲ್ಲ ಕಾಣ್ತಾವ್ರಿ. ಕುಂತ್ಕ ಬರಯಪ್ಪ. ಎಲ್ಲ ಕಾಣ್ತಾವ್ರಿ. ಆಯ್ತವ, ಬರ್ತೀನಿ. ನೋಡಿ, ನಿನ್ನ ಅನ್ನ ಯಾರ್ಯಾರಿಗೆ ತಲುಪಿದೀಯ ಗೊತ್ತಿಲ್ಲ. ಅಯ್ಯೋ, ನಿಮ್ಮ ಆಶೀರ್ವಾದ ಇರಲ್ಲ. ಅಯ್ಯೋ, ದೊಡ್ಡವ್ರದ್ದು, ದೇವ್ರದ್ದು ಗಸಿದ್ದಪ್ಪನ ಆಶೀರ್ವಾದ ಆತಂದ. ಏನು ಗೊಂಜಾಳನವ? ಹ್ಞೂ ರೀ. ಏನು ನಿಮ್ಮ ಹೊಲ್ದವನ? ನಮ್ಮ ಹೊಲ್ದವ್ರಿ. ಎಷ್ಟಾಗ್ಯಾವ? ಟಗರ್ ಮರಿಗೆ ಇಟ್ಟಿದ್ವಿ ರೀ. ಟಗರ್ ಮರಿಗೆ? ಹ್ಞೂ ರೀ. ಅದಕ್ಕೆ ಇವು ಆರಿ ಹಾಕಿವ್ರಿ, ಹುಳ ಹತ್ತವ್ರಿ. ಹೌದು, ಹುಳ ಹತ್ತೇವನ್ರಿ? ಹ್ಞೂ ರೀ. ಇಲ್ಲಿ ಹೋಗು, ಹುಳ ಹತ್ತವ ಬಿಡು. ಗನಗಡ ಹುಳ ಹತ್ತವ್ರಿ. ಮಠಕ್ಕೆ ರೊಟ್ಟಿ ಮಾಡಿ ಕೊಟ್ರಿ ಅಂತಲ್ಲ? ರೊಟ್ಟಿ ಮಾಡಿವ್ರಿ ಅಲ್ಲೇ. ಎಷ್ಟು ಮಾಡಿ ಕೊಟ್ರಿ? 41 ಕೊಟ್ಟೀನಿ. 41 ರೊಟ್ಟಿ ಕೊಟ್ರಿ? ವರ್ಷ ಮಾಡ್ತೀನಿ ಇವ? ವರ್ಷ ಮಾಡ್ತಾರೆ, ನಮ್ಮ ಸಸಿ ಮಾಡ್ತಾರ್ರಿ. ಇವತ್ತು ತೊಗರಿ ರಾಶಿ ಮಾಡಕ್ಕೆ ಹೋಯ್ಲ್ರಿ.
ನಾನ ಮಾಡಿದ್ದೀನಿ ರೀ ನೀವೇ ಮಾಡಿದ್ರಿ? ಹಾಂ, ಜಾತ್ರೆಗೆ ಹೊಂಟಿರಿ ಇಲ್ಲ? ಜೊತೆಗೆ ಹೋಗ್ಬೇಕ್ರಿ. ಹೋಗ್ಬೇಕು. ಹಾಂ ಹಾಂ. ಏನು ಭಾಳ ಅದ್ದೂರಿ ದೊಡ್ಡ ಜಾತ್ರೆ ಅಲ್ವ? ವರ್ಷ ಅಲ್ಲಿ ಮೊಮ್ಮಗಳು ಇರ್ತಲ್ರಿ, ಅಲ್ಲಿ ಮೊಮ್ಮಗಳು ಇರ್ತಲ್ ಕೊಪ್ಪದಾಗ, ವರ್ಷ 2 ಸಲ ನೋಡ್ತಿದ್ವಿ ತೇರು ನೋಡ್ತಿದ್ವಿ. ಆಕಿ ತಮ್ಮೂರಿಗೆ ಹೋಲ್ರಿ, ಟ್ರಾನ್ಸ್ಫರ್ ಅಲ್ಲೇ ಆತ್ರಿ ಆಕಿ ಗಂಡಂದು. ಏನು ಮಾಡ್ತಾರೆ ಅವರು? ಕರೆಂಟ್ ಆಫೀಸ್ನಾಗ ರೀ. ಕರೆಂಟ್ ಆಫೀಸ್ನಾಗ. ಹಾಂ, ಹಂಗಾರೆ ಕೊಪ್ಪಳಕ್ಕೆ ಹೋದಾಗೆಲ್ಲ ಅಜ್ಜನ ಹತ್ರ ಹೋಗಿ ಬರ್ತೀರಿ? ಕೊಪ್ಪಳ ಮನೆ ಮಾರ್ಬಿಡ್ರಿ ನಮಗೆ. ಹಾಂ ಹಾಂ ಕೊಕ್ಕರಿ. ಹಾಂ, ಅಂತೂ 41 ರೊಟ್ಟಿ ಕೊಟ್ಟಿರಿ. ಹಾಂ ಹಾಂ, ಓಕೆ. ಹಂಗಾರೆ ಎಲ್ಲಿ ಯಾರ ತುತ್ತನಾಗ ಯಾರು ಹಣೆ ಬರ್ದಿದೀವೋ ಅಲ್ಲಿ ನೋಡಿ, ಈ 41 ರೊಟ್ಟಿ ತುತ್ತೂ ಅಲ್ಲಿ ತಿಂತೀವಿ ನಾವೀಗ. ಹಾಂ, ಪುಣ್ಯ ಬರಲಿವಾ ಸರ್? ಈ ಮಾಹಿತಿ ಮಾಡ್ಲಿನಾ ಇದು? ಮಾಡಲಿ ಸರ್. ಎಷ್ಟು ಕ್ವಿಂಟಲ್ ಇದೆ, ಹೆಂಗೆ ತಯಾರಾಯ್ತು, ಏನು ಹೇಳ್ರಿ? 5 ಕ್ವಿಂಟಲ್ ರೀ. 5 ಕ್ವಿಂಟಲ್? 5 ಕ್ವಿಂಟಲ್ ಐತಿ. ಹಾಂ ಹಾಂ. ಏನು ಗೋಧಿ ಮಾಡ್ಲಿನಾ ಇದು? ಗೋಧಿ ಹಿಟ್ಟಿಂದ. ಗೋಧಿನ ಹಸು ಮಾಡಿಸಿ ಜೀನಿಗೆ ಹಾಕ್ಸಿ ಬಂದು ಮನೆಗೆ ನಾವು 2000 1 ಸೇರು ಮನೆಗೆ ಹಾಕ್ತೀವಿ ಸರ್. ಅವರ ರೊಟ್ಟಿ ಸುಟ್ಕೊಂಡು ಪುಡಿ ಮಾಡಿಕೊಂಡು ಬಂದು ನಮ್ಮ ಇಲ್ಲಿ ದಾಸೋಹಕ್ಕೆ ಇಲ್ಲಿ ಮುಡಿಸ್ತಾರೆ. ಒಂದಿನ ಎಲ್ಲ ನಾವು ಊರ ಗ್ರಾಮಸ್ಥರು ಎಲ್ಲರೂ ಕೂಡಿಕೊಂಡು ಅದು ಬೆಲ್ಲ, ಈ ಭಕ್ತಾದಿಗಳು ಬೆಲ್ಲ ಕೊಡೋರು ಬೆಲ್ಲ ಕೊಟ್ಟಿರ್ತಾರೆ, ಅದನ್ನೆಲ್ಲ ಕೂಡಿಕೊಂಡು ಎಲ್ಲ ಮಾಡಿ ಒಂದು ದಿವಸ ಕಲಿಸಿ ಈ ಟೈಪ್ ಈ ಥರ ಮಾಡ್ತೀವಿ ಸರ್ ನಾವು. ಒಂದು ವೇಳೆ ಬೆಲ್ಲ ಅದರಲ್ಲಿ ಕಡಿಮೆ ಬಂತಪ್ಪ ಕೊಡ್ತಾರ ಅಂತ ಅನ್ಕೊಂಡಿರ್ತೀವಿ, ಕಡಿಮೆ ಬಿದ್ದರೆ ಏನು ಮಾಡ್ತೀರಿ? ಇಲ್ಲ, ಅದು ಹೆಂಗೋ ಇಂದ ಅದು ಅಡ್ಜಸ್ಟ್ ಆಗುತ್ತೆ. ಕಡಿಮೆ ಅಂತ ಹೆಚ್ಚಾಗುತ್ತೆ, ಕಡಿಮೆ ಆಗಲ್ಲ. ಗೊತ್ತೇ ಇಲ್ಲ ರೀ, ಹೆಚ್ಚಾಗಿದ್ದ ಭಾಳ ಐತ್ರಿ. ಹೇಳ್ರಿ ಹಿರಿಯರ, ಏನು ಹೆಸರು ನಿಮ್ದು? ದ್ಯಾಮಣ್ಣ ಒಂದೈತಿ ರೀ. ಹಾಂ ಹಾಂ ಹಾಂ. ಈಗ ಹಳೆಯ ಕಾಲದ ಜಾತ್ರೆನ ನೋಡ್ರಿ, 71 ಗುರ್ತೈತಿ ಸರ್ ನಮ್ಗೆ. ಹಾಂ, 71 ಗುರ್ತೈತಿ. ಹೊಗರ್ತೈತಿ. ಮತ್ತೆ ಹೇಳ್ರಿ ಅವಾಗ ಹೆಂಗಿತ್ತು? ಈಗ ಅವಾಗ ನಮ್ಮ ಮೊದಲಾಗಿನ ಸ್ವಾಮಿಗಳು ಇಲ್ಲಿ ಪ್ರತಿ ವರ್ಷ ಇಲ್ಲಿ ಬರ್ತಿದ್ರು. ವರ್ಷಕ್ಕೊಂದ್ಸಲ ನೀವು ಮಠಕ್ಕೆ ಗವಿ ಮಠಕ್ಕೆ ಇಲ್ಲಿ ಬಂದು ಒಂದಿನ ಸಾಯಂಕಾಲ ಇಲ್ಲಿ ಇದ್ದು ಪಾದ ಪೂಜೆ ಮಾಡಿಸ್ಕೊಂಡು ನಿಮ್ಮ ಮನೆ ಧಾನ್ಯ ಏನು ಸಾಧ್ಯ ಆಗ್ತದ ಅಂತಂದು ಹನುಮಪ್ಪ ಕುಶ್ಲಿ ಅವರು, ಬರ್ಮಪ್ಪ ಅವರು, ಆಮೇಲೆ ಪಂಪಣ್ಣ ಗಂಗನಾಳು, ಏಗಪ್ಪ ಸೊಂಟಿ ಅವರು, ಇವರೆಲ್ಲ ಉಳ್ಳಿ ಯಮನಪ್ಪ ಅವರು, ಅವರೆಲ್ಲ ಹಿರಿಯರಿದ್ರು. ಅವಾಗ ಮರಿಯಪ್ಪ ಹರಿಯಾಣಿ ಅವರು ಆ ಗ್ರಾಮದಾಗೆಲ್ಲ ಕೂಡಿ ಇಲ್ಲಿ ಒಂದು ಹಿರಿಯರ ಸಮುದಾಯದಲ್ಲಿ ಒಂದು 50 ಚೀಲ 100 ಚೀಲ ಧಾನ್ಯ ಕೊಟ್ಟು ಕಳಿಸ್ತಿದ್ವಿ ಅವಾಗ ಇಲ್ಲಿಂದ. ಅದಾದ ಕಾಲಕ್ಕೆ ಮತ್ತು ಇವರು ನಮ್ಮ ಗೈಸ್ವಾಮಿಗಳು ಪಟ್ಟಕ್ಕೆ ಇದಾದ ಮೇಲೆ ಇವರು ನಾವು ಇಲ್ಲಿ ಯುವಕರು ಎಲ್ಲರೂ ಕೂಡಿ ನಾವು ಇಲ್ಲಿ ಪ್ರಸಾದ ಮಾಡೋಣ, ಇಲ್ಲಿಂದ ಕಳ್ಸೋಣ ಅಂತೇಳಿ ಹುಡುಗರು ಯುವಕರು ಎಲ್ಲರೂ ಒಕ್ಕಟ್ಟಾಗಿ ಪ್ರತಿ ವರ್ಷದಂತ ಈಗ ಎಷ್ಟು ವರ್ಷ ಆಗ್ತಂತಂದ್ರೆ ಒಂದು ಸಲೀಸು ಒಂದು 20 ವರ್ಷ ಆಗಿರ್ಬೋದು. ಅಲ್ಲಿಂದ ಇಲ್ಲಿ ಹುಡುಗರು ಯುವಕರು ಎಲ್ಲರೂ ಕಲಿತು ಇದನ್ನು ನಡೆಸ್ಕೊಂಡು ಮುಂದರ್ಸ್ಕೊಂಡು ಹೊಂಟಾರ. ರೊಟ್ಟಿ, ಮಾದ್ಲಿ, ಧಾನ್ಯ, ರೊಕ್ಕ ಎಷ್ಟು ಸಾಧ್ಯ ಆಗುತ್ತೆ ಎಲ್ಲರ ಗ್ರಾಮಸ್ಥರು ಕೂಡಿ ಯುವಕರು ಹಿರಿಯರು ಎಲ್ಲರೂ ಕಲಿತು ಮಠಕ್ಕೆ ಸಾಕ್ಸಕಂತಾರೆ. ನಿಮ್ಮ ಮುಂದುವರೆದು ನೀವು ಮಾಡಿದ್ರಿ ಸೇವಾ, ಈಗ ಹುಡುಗರು ಮಾಡಾಕತ್ತಾರೆ. ಹುಡುಗರು ಮಾಡಕಂತ. ಮೊದಲು ಅಜ್ಜವರು ಭಿಕ್ಷುಕ್ ಅಂತ ಬರ್ತಿದ್ರು. ಈ ಅಜ್ಜವ್ರು ಈಗ ಭಿಕ್ಷುಕ್ ಬರಲ್ಲ ಸರ್. ಅವ್ರ ಅಜ್ಜವ್ರ ಗುಣಗಳನ್ನು, ಅಜ್ಜವ್ರು ಮಾಡ್ತಕ್ಕಂಥ ಒಂದು ಸಮಾಜ ಸೇವೆಯನ್ನು ಮಕ್ಕಳಿಗೆ ಇವತ್ತು 5,000 ಮಟ್ಟ 5,000 ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯೆ, ಉಚಿತ ವಸತಿ, ಉಚಿತ ಊಟ ಇವತ್ತು ಎಲ್ಲರೂ ಸಿಗುತ್ತೆ ನಮ್ಮ ಉತ್ತರ ಕರ್ನಾಟಕದಾಗ. ಅಂದ್ರೆ ಅದು ನಮ್ಮ ಕೊಪ್ಪಳದ ಗವಿ ಮಠದಲ್ಲಿ ಮಾತ್ರ. ಆ ಸೇವೆಯನ್ನು ನೋಡಿ ಇವತ್ತೆಲ್ಲರ ಮನ ಕರಗ್ತಾ ಇದೆ, ಕಲಗ್ತಾ ಇದೆ. ಅದಕ್ಕೆ ಕೊಡಲಾರ್ದಂಥ ಮನಸ್ಸು ಯಾರೂ ಇಲ್ಲ, ಕೊಡಬಾರ್ದು ಅನ್ನೋರು ಕೂಡ ಕೊಡತಕ್ಕಂಥ ಮನಸ್ಸು ಹುಟ್ಟಬೇಕಂದ್ರೆ ನಮ್ಮ ಗವಿಸಿದ ಮಠದಲ್ಲಿ ಹುಡ್ತೈತೆ ಅನ್ನೋದು ಹೇಳ್ತೀವಿ ಸರ್. ಇವತ್ತು ಕೂಡ ನಾವು ನಮಗೆ ಈ ವರ್ಷ ನಮಗಾಗಿರ್ತಕ್ಕಂಥ ಒಂದು ಅನುಭವದಲ್ಲಿ ನಮ್ಮ ಇಚ್ಛೆಯಿಂದ ನಾವು ಕೂಡ ಮಠಕ್ಕೆ ಇವತ್ತು ಒಂದು ಸೋನಾ ಮಸೂರಿ ಅಕ್ಕಿ ಕಾಟಿಗಿಂದ ಒಂದು 50 ಪ್ಯಾಕೆಟ್ ಅಕ್ಕಿ ದಾನವಾಗಿ ನಾವು ಕೊಡ್ತಾ ಇದ್ದೀವಿ ಸರ್. ಮತ್ತು ನಮ್ಮ ಊರದ ಪ್ರತಿಯೊಂದು ವರ್ಷನೂ ಒಂದು 15ರಿಂದ 20 ಯುವಕರು ಅಲ್ಲಿ ಆ ಮಠ ಜಾತ್ರೆ ನಡೆಯೋ ಮಠ ಸೇವೆ ಮಾಡ್ತಾರೆ. ಮತ್ತು ಈ ಧಾನ್ಯನ ಸೇವೆ ಮಾಡ್ತಾರೆ. ಈ ಸೇವೆ, ಇವು ಪ್ರಸಾದ ಸೇವೆ ಕೂಡ ಇಲ್ಲಿಂದನೇ ಸೇವೆ ಮಾಡ್ತಾರೆ ಸರ್. ಅಲ್ಲಿ ತಾರತಮ್ಯ ಮಾಡಲ್ಲ. ಅಲ್ಲಿ ನಾವು ಊರರು ಈ ಊರರು ಅಂತ ಭೇದ ಭಾವ ಮಾಡಲ್ಲ. ಎಲ್ಲ ಒಗ್ಗಟ್ಟಿಲಿದ್ದ ಅನ್ನ ಬಸಿಯೋದಿರ್ಬೋದು, ಇನ್ನಿತರ ಕಾರ್ಯಕ್ರಮ ಇರ್ಬೋದು, ಅಲ್ಲಿ ಇನ್ನಿತರ ಕೆಲಸ ಇರ್ಬೋದು, ಕಟ್ಟಿಗೆ ಹಾಕೋದಿರ್ಬೋದು, ಒಲಿ ಚಾಚೋದಿರ್ಬೋದು, ಅಷ್ಟೆಲ್ಲ ಕೆಲಸ ಕೂಡ ಇಚ್ಛೆಯಿಂದನೇ ಮಾಡ್ತಾ ಇದ್ದಾರೆ ಸರ್. ಬರ್ರಿ, ಇಲ್ಲಿ ಈ ಊರಿನ ತಾಯಂದಿರೆಲ್ಲ ಸೇರಿದ್ದಾರೆ. ಒಬ್ಬೊಬ್ಬರನ್ನ ಮಾತಾಡಿಸ್ತಾ ಹೋಗ್ತೀನಿ. ನಿಮ್ಮ ಹೆಸರೇನ್ರಿ ಅಕ್ಕರ? ನಾಗಮ್ಮ ಅವರು. ನಿಮ್ಮ ಹೆಸರು ರೀ? ನಿಮ್ಮ ಹೆಸರು ರೀ? ಕುಸುಮ ಅವರು. ನಿಮ್ಮ ಹೆಸರು ರೀ? ಹಾಂ, ಅನ್ಸವ್ರಿ ಶೈಲಮ್ರಿ. ನನ್ನ ಹೆಸರು. ಓಕೆ. ಇಷ್ಟು ಜನ ಸೇರಿ ನೀವು ಮಾದ್ಲಿ ರೊಟ್ಟಿ ಮಾಡಿರಿ, ಹೌದಲ್ರಿ? ಹಾಂ, ಯಾವಾಗಿಂದ ಶುರು ಮಾಡಿದ್ರಿ? ಹೆಂಗಿತ್ತು?
ಒಂದು 15 ದಿನ ಆಯ್ತು ಬಿಡಿ ಸರ್ ಕಂಟಿನ್ಯೂ ಮಾಡಕತ್ತೀವಿ ಸರ್ 15 ದಿವಸದಿಂದ ಮಾಡತ್ತೀರಿ? ಹಾಂ ಹಿಟ್ಟಕ್ಕ ಸರ್ ಜೋಳ ತೊಳೆಯೋದು, ಅಕ್ಕಿ ತೊಳೆಯೋದು, ಹಾಂ ಆಮೇಲೆ ಹಿಟ್ಟಕ್ಕೆ ಗಿರಣಿ ಹಾಕ್ಸ್ಕೊಂಡ್ ಬರೋದು, ಹಾಂ ಎಲ್ಲ ತಾಯಂದ್ರಿಗೂ ಮತ್ತೆ ಮನೆ ಅಡ್ಡಾಡಿ ಹಿಟ್ಟು ಹಾಕೋದು ಎಲ್ಲ ಮಾಡಿ ಸರ್. ಈಗ ನಿಮ್ದೇ ಕೆಲಸ ಬೇಕಷ್ಟು ಇರುತ್ತೆ ಮನ್ಯಾಗ, ಅದನ್ನ ಬಿಟ್ಟು ಇದನ್ನ ಯಾವ ಮಾಡಿ? ಅಜ್ಜನ ಸೇವೆ ಬೇಕಲ್ರಿ ನಮಗ. ಹಾಂ ಹಂಗೆ ಕೆಲಸ ಇರೋದೇ ದಿನ ಇರ್ತದೆ ಸರ್. ಒಂದಿನ ಮಾಡಿದ್ರೆ ಏನಾಗತ್ತೆ ಅಜ್ಜನ ಸೇವೆ ಅಂತಂದು ಎಲ್ಲರೂ ಮಹಿಳೆಯರು ಸೇರಿ ಮಾಡಕತ್ತೀವಿ. ಏನು ಅಲ್ಲಿ ಒಳಗೆ ನೋಡಿದೆ ರೂಮ ಸಾಲವಲ್ದು ಅಷ್ಟು ರೊಟ್ಟಿ ಬಡಿದಿರಿ? ಹಾಂ ಓಕೆ. ಹಾಂ ಹಾಂ ಏನಂದ್ರಿ? ರೆಡಿಯೂರ್ ಜನ ಎಲ್ಲ ಮಾಡ್ಯಾರ್ರಿ, ನಾವು ಅಷ್ಟ ಮಾಡಕತ್ತೇನ್ರಿ. ಹಾಂ ಅಲ್ವಾ, ನೀವು ಸೇರಿರಲ್ಲ ಅದ್ರಾಗ? ನಾವು ಸೇರಿವ್ರಿ. ಈಗ ಗಂಡು ಮಕ್ಕಳು ಹೊರಗೆ ನಿಂತ್ಕೊಂಡು ಭಾಷಣ ಬೇಕಾಸ್ ಬಿಗಿಲಿ ರೊಟ್ಟಿ ಬಿಡ್ರಿ ನೀವು ಅದಲ್ಲ? ಆಗಲ್ದಾಕ್ರಿ, ಇಡೀ ಮಂದಿ ಕಲ್ತ್ ಮಾಡ್ಯಾವ್ರಿ. ಹಾಂ ಎಷ್ಟು ಖುಷಿ ಆಯ್ತು ನಿಮ್ಗೆ? ಜಗ್ ಖುಷಿ ಐತ್ರಿ. ಜಾತ್ರೆಗೆ ಹೋಗ್ಕಿರನ? ಹ್ಞೂನ್ರಿ. ಅಲ್ಲಿ ನೋಡಿ ಯಾರೋ ಊಟ ಮಾಡೋ ಮುಂದೆ ನಿಮ್ಮ ರೊಟ್ಟಿ ನಿಮ್ಮ ಮಾದ್ಲಿ ತಿಂತಿರ್ತಾರೆ, ಏನ್ ಅನ್ಸುತ್ತೆ ನಿಮ್ಗೆ ಅವಾಗ? ಚಲೋ ಅನಿಸ್ತೈತ್ರಿ, ಖುಷಿ ಅನ್ಸುತ್ತಾ? ಓಕೆ. ಹಾಂ ನೀವೇನು ಹೇಳ್ತೀರಿ? ಹೇಳ್ರಿ ನೀವು. ನಮಗ್ ಖುಷಿ ಅನ್ಸತ್ರಿ. ನಿಮ್ಗೂ ಖುಷಿ ಅನ್ಸುತ್ತಾ? ಬರೇ ಖುಷಿ ಮತ್ತೇನು ಅನ್ಸುತ್ತೆ? ಈಗ ವರ್ಷ ಕೊಡ್ತೀರಿ, ಹೋದ ವರ್ಷ ಏನೋ ಬೇರೆ ಕೊಟ್ಟಿದ್ರಿ ಅಂತ. ಹೋದ ವರ್ಷ ಏನು ಕೊಟ್ಟಿದ್ರಿ? ಬಾದಾಮಿ ಪುರಿ ಕೊಟ್ಟಿದ್ವಿ. ಬಾದಾಮಿ ನಿಮ್ಗೆ ಎಲ್ಲರಿಗೂ ಮಾಡಕ್ ಬರ್ತಾ ಇಲ್ಲಿ? ಹಾಂ ಅರ್ಧ ಕ್ವಿಂಟಲ್ ಏನ್ ಮಾಡಿದೀವ್ರಿ ನಾವು. ಅರ್ಧ ಕ್ವಿಂಟಲ್ ಎಷ್ಟು ದಿವಸದಲ್ಲಿ? ಒಂದ ದಿನ ಮಾಡಿದ್ರಿ. ಒಂದ ದಿವಸದಾಗ ಅರ್ಧ ಕ್ವಿಂಟಲ್ ಬಾದಾಮಿ ಪುರಿ. ಹಾಂ ಈಗ ಮೊದ್ಲು ಎಷ್ಟು ಮಾಡಿರಿ? 4 ಕ್ವಿಂಟಲ್ ರೀ. 4 ಕ್ವಿಂಟಲ್. 4 ಕ್ವಿಂಟಲ್. ಹಾಂ 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 ಹಿಂಗೆ ಪ್ರತಿ ವರ್ಷ ಬೇರೆ ಬೇರೆ ಮಾಡ್ತೀರಿ? ಹಾಂ ಓಕೆ. ಹಾಂ ಮತ್ತೇನು ಹೇಳ್ತೀರವ? ಹಾಂ ಹೇಳಿದ್ರಲ್ರಿ ಅವರು ಅಲ್ವಾ? ಈಗ ನೀವು ಮಾಡ್ತಾ ಇರೋದು ಬೇರೆದವ್ರಿಗೆ ಪ್ರೇರಣೆ, ಬೇರೆ ಊರನ್ನವರು ನೋಡ್ತಿರ್ತಾರೆ, ಹೌದಲ್ರಿ? ಹಾ ಹಿಂಗ ಈಗ ಹೋದ ವರ್ಷ ಬಾದಾಮಿ ಪುರಿ ರವಾದುಂಡಿ 2 ಮಾಡಿವ್ರಿ ಸರ್. ಈ ವರ್ಷ ಮಾಲ್ದಿ ಮಾಡಿವ್ರಿ. ಮತ್ತೆ ಅದ್ ಶಕ್ತಿ ಏನ್ ಕೊಡ್ತಾರೆ ಅದ್ ಮುಂದಕ್ಕೆ ಮಾಡಿದ್ರಿ. ಅದ್ ಯಾಕೆ ಚೇಂಜ್ ಮಾಡ್ತೀರಿ? ಹೆಂಗ ಈ ವರ್ಷ ಮಾಡಿದ್ರೆ ಒಂದ ಮಾಡ್ಬಾರ್ದಲ್ರಿ, ವರ್ಷ ಒಂದೊಂದ್ ಚೇಂಜ್ ಮಾಡ್ಬೇಕ್ರಿ. ಹಾ ಹಂಗ ಬೇರೆ ಬೇರೆ ಊಟ ಮಾಡ್ಲಿ, ಐಟಮ್ ಬೇರೆ ಬೇರೆ ಮಾಡಕಂತ ಇಟ್ಕೊಂಡಿವ್ರಿ ನಾವು. ಹಾ 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 ಹಂಗ ಐಟಮ್ ಬೇರೆ ಬೇರೆ. ಪ್ರತಿ ವರ್ಷ ಪಾದಯಾತ್ರೆ ಹೋಗ್ತೀವಿ ನಾವು ಜಾತ್ರೆಗೆ. ಹಾ ಹ್ಞೂನ್ರಿ. ಇಲ್ಲಿಂದ ನಡ್ಕೊಂತ? ತೇರಿನ ದಿವಸ ರೀ. ಯಾವತ್ತು ಹೊಂಟ್ರಿ? ತೇರಿನ ದಿವಸ ರೀ. ಹೌದು. ಎಷ್ಟು ಗಂಟೆ ಹೋಗ್ತೀರಿ? 4 ಗಂಟೆ ಬಿಡ್ತೀವ್ರಿ. ಬೆಳಗಿನ ಜಾವ? ಬೆಳಗಿನ ಜಾವ 4 ಗಂಟೆ ಬಿಡ್ತೀವ್ರಿ. ಹಾ ಎಷ್ಟು ಗಂಟೆ 6 ಗಂಟೆನಾರು ಅಲ್ಲಿ ಇರ್ತೀವಿ. 6 ಗಂಟೆ. ಹಾ 7 ಗಂಟೆ ಇರ್ತೀವಿ ಅಲ್ಲಿ. ಎಷ್ಟು ಜನ ಸೇರಿ? ಎಲ್ಲ ಹೆಣ್ಮಕ್ಳು? ಹಾ ಜಗ್ ಹೋಗ್ತಾರೆ ನಮ್ಮ ಕಡೆ ಇಲ್ಲಿ. ಹೌದಾ? ಭಾಳ ಜನ. ಈಗ ಒಂದು ಗುಂಪು ಹೊಂಟ್ರಿನ ಅವತ್ತು? ಹಾ ಒಂದು ಗುಂಪು ಏನ್ರಿ 2 ಮಂದಿ ಹೋಗ್ತಾರೆ ನಡ್ಕಂತ ಪಾದಯಾತ್ರೆ. ರೇಣಮ್ಮ ಈಶಪ್ಪ ಕೊರಬಡಿ. ಮಯ ಸಂಘದವ್ರು. ಕೊಡು ಕೊಡು ಗಂಗಮ್ಮ ದೇವ್ರು. ಈಗ 100 ರೂಪಾಯಿ ಕೊಟ್ಟಲ್ವಾ, ಅದು ಲಕ್ಷ ಸಮ. ನೀವು ಕೊಡ್ತಾ ಇರೋದು ಹೆಂಗೆ? ಈ 100 ರೂಪಾಯಿ ಕೂಡಿಟ್ಟಿದ್ರಿ ನೀವು? ದುಡ್ದು ಎಲ್ಲ ಮಾಡಿದ್ರಿ ಸರ್. ದುಡ್ದು ಮಾಡಿ ಇಟ್ಟಿದ್ದೇವ? ದುಡ್ದು ಅಜ್ಜಗ ಕೊಡ್ಬೇಕಂತ ವ್ಯವಸ್ಥೆ ಮಾಡಿದ್ರಿ. ಏನು ಕೆಲಸ ಮಾಡ್ತೀವ? ನಾ ಹೊಲಕ್ಕೆ ಹೋಗ್ತೀವ್ರಿ, ಕಳೆ ಹೋಗ್ಬೇಕು, ಕೂಲಿಕಾರ ಕೆಲಸ. ಕೂಲಿಕಾರ ಕೆಲ್ಸಕ್ಕೆ ಹೋಗ್ತೀರಿ? ಹಾಂ ಅದಕ್ಕೆಲ್ಲ ಅಜ್ಜಂಗಾಗಿ 100 ರೂಪಾಯಿ ತೆಗೆದಿಟ್ಟಿದ್ದೀರಿ? ಹಾಂ ಕೂಲಿ ಎಷ್ಟು ಕೊಡ್ತಾರವ ನಿಂಗೆ? ಕೂಲಿ ಕ್ರಾಸಿಂಗ್ ಕೆಲ್ಸಕ್ಕೆ ಹೋದ್ರೆ 300 ರೂಪಾಯಿ ಕೊಡ್ತಾರೆ, ಊರ ಮನೆಗೂ 300 ರೂಪಾಯಿ. ಹಿಂಗೆ ವರ್ಷ ಕೊಡ್ತೀಯವ? ಹಾಂ 100 ರೂಪಾಯಿ ವರ್ಷ. ನಮ್ಗೆ ಕೊಡೋಣ, ಮತ್ತೆ ಹೆಚ್ಚಿಗೆ ಕೊಟ್ಟರೆ ಮತ್ತೆ ಕೊಡೋಣ. ಹಾಂ ಆಗ್ಲೇವ, ನಿಮ್ಮ ಬಾಯಾರಿಕೆಯಿಂದ ಹಂಗೆ ಆಗ್ಲೇವ. ಹಾಂ ನೀವೇನು ಕೊಡಾಕತ್ತೀರಿ ಸರ? ಇನ್ನೊಬ್ರು ಕೊಟ್ಟಾರ ನಿಮ್ಮ ಕೈಗೆ. ಹಾಂ ಅವ್ರ ಕೈಗೆ ಸಲ್ಲಿಸ್ತೀವಿ ರೀ. ಅವ್ರು ನಮ್ಮ ಕೈಗೆ ಕೊಟ್ಟಾರ. ಹಾಂ ಅವ್ರ ಕೈಗೆ ಸಲ್ಲಿಸ್ತೀವಿ. ಹಾಂ ಹಿಂಗೆ ರೊಕ್ಕನೂ ಕೊಡ್ತಾರೆ ಇವ್ರಾಗ? 1100 ಕೊಟ್ರ? ಮತ್ತೆ ನಿಂದ ಹೇಳಿ. ಹೌದಾ? ಹಾಂ ಕೊಟ್ಟಿದ್ದು ಹೇಳ್ಬಾರ್ದು ಅಂತ ನೀವು. ಹಾಂ ದೈವದ ರೀ. ಹಾಂ ಆತನ ಆಶೀರ್ವಾದ, ಘೋಷಿತ ಆಶೀರ್ವಾದದಿಂದ ಬಿಡಿಸ್ಬಿಟ್ಟಿವ್ರಿ. ಆತ ಕೊಟ್ಟಿದ್ದನ್ನು ಆತನಿಗೆ ವಾಪಸ್ ಕೊಡೋದು. ಒಂದಿಷ್ಟು ಜನ ಏನಂದ್ರೆ ಸರ, ಮಾಡಿದನೆಂಬುದು ಮನದಲ್ಲಿ ಒಡೆದರೆ ಏಡಿತು ಕಾಡಿತು ಶಿವನ ಡಂಗುರ, ಮಾಡಿದನೆನ್ನದರ ಲಿಂಗಕ್ಕೆ, ಮಾಡಿದನೆನ್ನದರ ಜಂಗಮಕ್ಕೆ, ಮಾಡಿದನೆಂಬುದು ಲಿಂಗದಲ್ಲಿದ್ದ ಆ ದೇವರೇ ಇದು ಮಾಡ್ತಾನಂತೇಳಿ ಮಾಡಿದ್ದು ಯಾರಿಗೆ ಗೊತ್ತಾಗ್ಬೇಡ ಸರ್. ಸೇವೆಗಾಗಿ ಸುದ್ದಿ ಮಾಡೋದು ಬೇಡ, ಸುದ್ದಿಗಾಗಿ ಸೇವೆ ಮಾಡ್ಬೋದು, ಸದ್ದಲ್ಲದೆ ಮಾಡೋಣ ಅಂತೇಳಿ ಗುಪ್ತ ಕಾಣಿಕೆ ಅಂತೇಳಿ ಕೊಟ್ಟಿರ್ತಾರೆ ಸರ್. ಯಾವುದಕ್ಕೂ ಇದು ಇಲ್ಲ ಸರ್. ಹೇಳಪ್ಪ ಅಂದ್ರೆ ಗುಪ್ತ ಕಾಣಿಕೆ ಹಾಕಿರ್ತಾರೆ ಸರ್. ಕೇಳಕೋತಪ್ಪ ಅಂದ್ರೆ ನಾನೇನು ನಿನಗೆ ಕೊಟ್ಟಿಲ್ಲ, ಇನ್ನೊಬ್ರಿಗೆ ಕೊಟ್ಟಿಲ್ಲ, ಆ ದೇವ್ರಿಗೆ ಕೊಟ್ಟೀನಿ, ಗವಿಸಿದ್ದೇಶ್ವರನಿಗೆ ಹೆಸರು ಬೇಡ ಅಂತ ಹೇಳ್ತಾರೆ ಸರ್. ಗುಪ್ತ ಕಾಣಿಕೆ ಮಾಡಿದನೆಂಬುದು ಮನದಲ್ಲಿ ಒಡೆದರೆ ಏಡಿಸಿ ಕಾಡಿತು ಶಿವನ ಡಂಗುರ ಅಂತ ಹೇಳ್ತಾರೆ ಸರ್ ಅವರು.
ಮಾಡಿದನೆಂಬುದರ ಲಿಂಗಕ್ಕೆ ಎದಕ್ಕೆ ಮಾಡಿದೀನಿ ಲಿಂಗಕ್ಕೆ ಮಾಡಿದೀನಿ ಮಾಡಿದನೆಂಬುದರ ಜಂಗಮಕ್ಕೆ ಮಾಡಿದೆಂಬುದು ಮನದಲ್ಲಿ ಇಲ್ಲದಿದ್ದರೆ ಬೇಡಿದ್ದು ಕೊಟ್ಟಾನಂತ ಏನು ಕೇಳ್ತಿ ಅದನ್ನು ಕೊಡ್ತಾನಂತ ಹೇಳ್ತಾನೆ ಸರ್. ಹಂಗಾಗಿ ಅವ್ರು ಒಂದಿಷ್ಟು ಜನ ಗುಪ್ತವಾಗಿ ಮಾಡಿದ್ರೆ ನಾ ಏನು ಮಾಡಿಲ್ಲಪ್ಪ ದುಡ್ದಿರ್ತಾರೆ ಸರ್. ಎಡಗೈ ದುಡ್ದು ಬಲಗೈ ಚರಮ್ ಕಿತ್ತಂಗೆ ದುಡ್ದಿರ್ತಾರೆ. ಏನು ಮಾಡಿ ಅಂದ್ರೆ ಮಾಡಿಲ್ಲ ಅಂತ ಹೇಳ್ತಾರೆ ಸರ್. ಎಡಗೈ ತೋರಿಸ್ತಾರೆ. ಹಂಗೆ ಜನ ಹೆಂಗದಾರ ಅಂದ್ರೆ ಸರ್ ಮಾಡಿದನೆಂಬುದು ಮನದಲ್ಲಿ ಸಹಿತ ನಾನು ಏನು ಮಾಡಿಲ್ಲ ಅಂತ ಹೇಳ್ತಾರೆ ಸರ್. ಆದ್ರೆ ಬೇಡಿ ಕೊಡ್ತಾನಂತ ಬೇಡಿದ್ದು ಕೊಡ್ತಾನಂತ ಹೇಳ್ತಾನೆ ನಮ್ಮ ಊರಿನ ಜನ ಸರ್. ಹಾಂ ಸರ್, ಏನಂತಂದ್ರೆ ಸರ್ ಕಾಮನೂರು ಗ್ರಾಮ ಮಾದರಿ ಗ್ರಾಮ ಆಗಿತ್ತು. ಎದಕ್ಕಂತಂದ್ರೆ ಸರ್ ಗುಟಕ ಮತ್ತು ಸರಾಯಿ ಮುಕ್ತ ಆಗಿತ್ತು. ಈ ಕಾನ್ಸೆಪ್ಟ್ ಇಡೀ ನಮ್ಮ ಸುತ್ತಮುತ್ತಲಿನ ಗ್ರಾಮಗಳಿಗೆ ಗೊತ್ತಿತ್ತು. ಕಾಮನೊಳಗೆ ಯಾವುದೇ ರೀತಿ ಗುಟಕ ಸಿಗಲ್ಲ ಅನ್ನೋದು. ಅದರಿಂದ ಬೆನಿಫಿಟ್ ಏನಂದ್ರೆ ಸರ್ ಸುಮಾರು 6 7 ಕೋಟಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಜಿಲ್ಲಾ ಪಂಚಾಯತಿಲಿಂದ ಮತ್ತು ಎಲ್ಲ ಗ್ರಾಮ ಪಂಚಾಯತಿ ನಮ್ಮ ಗ್ರಾಮ ಪಂಚಾಯತಿಲಿಂದ 6 7 ಕೋಟಿ ನಮ್ಗೆ ಅನುದಾನ ನಮ್ಮ ಗ್ರಾಮಕ್ಕೆ ಲಭ್ಯ ಆಗ್ತದೆ. ಇದು ಮೂಲ ಉದ್ದೇಶ. ನಮಗೆ ಗುಟಕ ಇಲ್ಲ ಸರ ಇಲ್ಲ ಅದಕ್ಕೆ ನಮಗೆ ಈ ಗ್ರಾಮ ಆಯ್ಕೆ ಮಾಡ್ಕೊಂಡ್ರು ಸಂಸದರು. ಅದರಿಂದ ನಮಗೆ 7 ಕೋಟಿ ರೂಪಾಯಿ ಅನುದಾನ ಹಾಕಿದ್ರೆ ನಮ್ಗೆ ಯಾವುದೇ ರೀತಿ ಒಬ್ಬ ವ್ಯಕ್ತಿಗೆ ಒಂದು ಸಮಾಜಕ್ಕೆ ಇದು ಅನುದಾನ ಬಳಕೆ ಆಗಿಲ್ಲ. ಪ್ರತಿಯೊಂದು SC ST ಜನರಲ್ ಎಲ್ಲ ಜನಾಂಗಕ್ಕೂ ಇರ್ತಕ್ಕಂಥ ಕಾಲೋನಿಗಳಲ್ಲಿ CC ಆಗ್ಯಾವ ಸರ್, ಚರಂಡಿ ಆಗ್ಯಾವ್ರಿ. ನೆಕ್ಸ್ಟ್ ಎಲ್ಲ ಬೀದಿ ದೀಪಗಳಿಗೂ 100 ವ್ಯಾಟಿನ LED. ನೆಕ್ಸ್ಟ್ ಒಂದು ಐ ಮಾಸ್ಕ್ ಸರ್, ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಮೂರ್ತಿ ಮೇಲೆ ಒಂದು ಐ ಮಾಸ್ಕ್ ಪ್ರತಿಯೊಂದೂ ಅನುಕೂಲ ಆಗಿದೆ ಸರ್ ಈ ನಮ್ಮ ಗ್ರಾಮದ. ಓಕೆ, ಭಾಳ ಕುತೂಹಲದ ವಿಚಾರ ಏನು ಅಂತಂದರೆ ಈ ಗುಟ್ಕ ಮತ್ತು ನಿಷೇಧ ನಿಮ್ಮ ಊರಾಗ ಹೇಗೆ ಶುರುವಾಯಿತು? ಯಾಕಂದ್ರೆ ಭಾಳ ಕಷ್ಟ ಅದನ್ನು ಬಿಡಿಸೋದು. ಎಲ್ಲ ಊರು ಅದ್ರ ಕಪಿ ಮುಷ್ಟಿಯಲ್ಲಿ ಸಿಗಾಕೊಂಬಿಟ್ಟ. ಇವತ್ತು ಹೆಂಗೆ ನಿಮ್ಮ ಊರಾಗ ಶುರುವಾಯಿತು? ನಮ್ಮೂರು ಮೊದಲಾಗಿದ್ದ ಹಿರಿಯರು ಏನು ಮಾಡ್ಕೊಂತ ಬಂದಿದ್ರಿ ಇದನ್ನು ಗುಟ್ಕ ಸರ ಇದನ್ನು ಏನು ಮಾಡ್ಕೊಂತ ಬಂದಿದ್ರು ಇವತ್ತಿವರೆಗೂ ಹಂಗೆ ನಡ್ಕೊಂತ ಹೊಂಟತ್ರಿ. ಮೊದಲಾಗಿದ್ದ ಯಜಮಾನ್ರು ಯಾವ ಕಾಲದನು ನನಗೀಗ 90 ವರ್ಷ ಮೇಲ್ಪಟ್ಟು ಅದಾವ್ರಿ. ಯಾವಾಗಲಿದ್ದ ನೋಡ್ಕೊಂತ ಬಂದಿವಿ. ಇದು ಏನು ಗುಟ್ಕ ಸರಾಯ ಇದು ಯಾವ ಕಾಲಕ್ಕೂ ಇಲ್ಲ. ಅದನ್ನ ಹಿರಿಯರಾಗಿ ಮಾಡ್ಕೊಂತ ಬಂದ್ರು. ಈಗಲೂ ಹಾಗೆ ನಡೀತೈತಿ. ಚಾದಂಗಡಿ ಸತ್ಕ ಇಲ್ಲ ಸರ್ ಇದ್ರಾಗ. ಚಾದಂಗಡಿ ಸಹಿತ ಚಾದಂಗಡಿನೇ ಇಲ್ಲ. ಸ್ವಪ್ರೇರಿತವಾಗಿ ನಾವು ಇಡಲ್ಲ ಅಂತ ಸ್ವಪ್ರೇರಿತವಾಗಿ ಸರ ಇಲ್ಲ, ಗುಟಕ ಇಲ್ಲ, ಚಾದಂಗಡಿನೇ ಇಲ್ಲ ಸರ್. ಚಾದಂಗಡಿನೇ ಇಲ್ಲ. ಒಂದು ಟೀ ಕೊಡಲ್ಲ ಸರ್. ಅಲ್ಲಿ ಅಂಗಡಿಗೆ ಯಾವ ಅಂಗಡಿಗೆ ಟೀ ಮಾರಲ್ಲ ಬರೇ. ಮತ್ತೆ ಯಾರ ಹೊರಗಿನವ್ರು ಅತಿಥಿಗಳು ಬಂದ್ರೆ ಅಲ್ಲೇ ಮನೆಗೆ ಮಾಡಿಕೊಡೋದ್ರಿ ಸರ್. ಪ್ರತಿಯೊಂದು ಅತಿಥಿಗಳು ಹೆಂಗೆ ಬಿಟ್ರೆ ಕಾಮನೂರು ಅಂದ್ರೆ ಅಭಿನವ ಸಂಬಂಧ ಐತ್ರಿ. ಗುಟಕ ಮುಕ್ತ ಅದೆಲ್ಲ ಇದಾಗೈತಲ್ರಿ. ಪ್ರತಿಯೊಬ್ಬರಿಗೆ ಪರಿಚಯ ಇಲ್ಲ ಅಂದ್ರೆ ಬೇಕಾಗಿಲ್ಲ ಸರ್. ನಿಮ್ಗೆ ಕರೆಸಿ ಕೂಡಿಸ್ತಾರಂದ್ರೆ ಸರ್ ನೀರ್ ಜೊತೆ ಚಾನು ಕೊಡ್ತಾರ ಅಂತ ಮನೋಭಾವನೆ ಈ ಒಂದು ನಮ್ಮ ಬಂದ್ರೆ ಅವ್ರು ನಿಂದ್ರಿಸಿ ಅವ್ರು ವೈಕುಣ್ಯ ಮಾಡಿ ಊಟ ಗೀಟ ಕೊಡಿಸಿ ಬಳಸಿಬಿಡ. ಹಂಗಾರೆ ಅಜ್ಜರಿಗೆ ಬಹಳ ಪ್ರೀತಿ ಊರಿದೆ. ಅದು ಹೇಳಕ್ಕೆ ಸಾಧ್ಯ. ಗಾಂಧಿ ಕಂಡ ಕನಸು, ರಾಮರಾಜ್ಯದ ಕನಸು ಏನಾದರೂ ಇತ್ತು ಅಂದ್ರೆ ಅದು ಕಾಮನೂರು ಗ್ರಾಮ ಅಂತಂತಂದು ನಮ್ಮ ಗಾಂಧೀಜಿ ಬಳಗದವರು ಹೇಳಿದ್ರು. ಸಾಹೇಬ್ರ, ಈಗ ಹಿರಿಯರೆಲ್ಲ ಕೂಡಿ ಒಂದು ದೊಡ್ಡ ಆಂದೋಲನ ಮಾಡ್ರಿ. ಓಕೆ ರೀ. ಈ ಒಂದಿಷ್ಟು ಹುಡುಗರು ಇರ್ತಾರ, ನಾವು ಅಲ್ಲಿ ಹೊರಗೆ ಕುಡಿದು ಬರ್ತೀವಿ, ಹೊರಗೆ ಇದನ್ನ ಗುಟ್ಕ ಹಾಕೊಂಡ್ಬರ್ತೀವಿ, ಕುಡಿದು ಬರ್ತೀವಿ ಅಂದ್ರೆ ಹೆಂಗ? ಕುಡಿದ್ನಾಗ ಮಾತಿಗೆ ಮತ ಸಲಿಕೆ ಮಧ್ಯೆ ಹಾತುಕೊಂಡಿರೋದು ಸರ್ವಜ್ಞ. ಅಲ್ಲಿ ಘರ್ಷಣೆ ನಡೀತಿ ಅಂದ್ರೆ ನಿಮ್ಮಂಥ ಇವ್ರಂಥ ಹಿರಿಯರು ಕಲ್ತು ಕುಡ್ದಿದ್ದ ಸುಮ್ಮನೆ ಕಲ್ಸಕ್ಕೆ ಬರ್ದಿಲ್ಲ. ಮನೆಗೆ ಹೋಗಿ ಅವ್ನ್ಯಾಕೆ ಕೈ ಮಾಡಕ್ಕೆ ಹೋಗಿದ್ದಿ? ನಾವೆಲ್ಲ ಮುಂಜಾನೆ ಹಿರಿಯರು ಕಲ್ತು ಸ್ವಲ್ಪ ತೀರ್ಮಾನ ತೊಗೊತಿದ್ವಿ. ಅದು ಸ್ವಲ್ಪ ರಮೇಶ್ ಕಲ್ಸಕ್ಕೆ ಬರ್ದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾವು ಏನು ಮಾಡ್ತೀವಿ ಆ ಟೈಮ್ದಲ್ಲಿ ಆತನ ಸಮಾಜದಿಂದ ಕೂಡಿಸಿ ಮುಂಜಾನೆ ಕರೆಸ್ತೀವಿ. ನಿನ್ನೆ ಒಂದು ನಿಂಗಪ್ಪರು ಮತ್ತು ಇವರೆಲ್ಲ ಹಿರಿಯರ ಮುಖಂಡರು ಕಲ್ತು ಒಂದು ಮೀಟಿಂಗ್ ಮಾಡಿದ್ರಂತೆ. ಆ ಮೀಟಿಂಗ್ನಾಗ ಬಂದು ಸುಮ್ಮನೆ ಕೊಡೋಕ್ಕಾಗೋದಿಲ್ಲ ಅಂತ ನಿನಗೆ ಅಂತಂದಾಗ, ಇಲ್ಲ ನಾನೇನು ಮಾತಾಡಿಲ್ಲ ಏನಂದಿಲ್ಲ ಅಂತಂದು ಮಾರನೇ ದಿನ ತಪ್ಪನ್ನು ಒಪ್ಪಿಕೊಂಡು ತಾನು ಶರಣಾಗಿ ತಮ್ಮ ಮನೆಗೆ ಹೋಗ್ತಾನೆ. ಹಾಗಾಗಿ ಇವತ್ತು ನಮ್ಮ ಅಪ್ಪ ಅವ್ರು ಯಾಕೆ ಇದನ್ನು ವಿಚಾರ ಮಾಡಿದ್ರಂತ, ಶಿವಶಾಂತಿ ವೀರ ಮಹಾಸ್ವಾಮಿಗಳು ಮೊದಲಿಗೆ 60 ವರ್ಷದಿಂದ 3ನೇ ತಲೆ. ಇವರೆಲ್ಲ ನೋಡ್ರಿ ನಮ್ಮ ಮಾವರು, ಇದು 3ನೇ ತಲೆ. ಈಗ ಇವರು ಚಿತ್ರಂಜನಿ ಪಾತ್ರ ಮಾಡಿದ್ರು. ಅವಾಗ ಅವತ್ತಿನ ಕಾಲಕ್ಕೆ ಚಿಕ್ಕನ್ ಕೊಪ್ಪ ಶರಣರು ಮತ್ತು ಶಿವಶಾಂತಿ ವೀರ ಮಹಾಸ್ವಾಮಿಗಳು ಬಂದು ಇವ್ರಿಗೆ ಆಶೀರ್ವಾದ ಮಾಡಿ ಹೋದರು. ನಿಮ್ಮ ಊರಲ್ಲಿ ಒಳ್ಳೆಯ ಭಾವನೆ ಇದೆ, ಸಂಪೂರ್ಣ ಹೇಮರೆಡ್ಡಿ ಮಲಮ್ ನಾಟಕ ಆಡ್ಕೊಂತ ಹೋಗ್ಬಿಟ್ರೆ ನಿಮ್ಮೂರಿಗೆ ಬಡತಾನೆ ಇಲ್ಲ ಅಂತ ಇವ್ರಿಗೆ ಆಶೀರ್ವಾದ ಮಾಡಿದರು. ಇವರು ಆಡ್ಕೊಂತ ಬಂದು ಇವರು 30 ವಯಸ್ಸಾಯ್ತು. ಇವರು ನಮಗೆ ಆ ಬುಕ್ಕ ನಮಗೆ ತಲುಪಿಸಿದರು. ನಾವು ಕೂಡ ಆಡ್ಕೊಂತ ಬಂದೀವಿ. ಈಗ ಹಾಗಾಗಿ ಅಜ್ಜವರು ಯಾವತ್ತು ನಮ್ಮ ಅವ್ರ ಆಸ್ತ ನಮ್ಮ ಮಸ್ತಕದ ಮೇಲೆ ಐತಿ ಅಂತ ನಾನು ಭಾವಿಸಬಲ್ಲೆ ಸರ್. ಇಷ್ಟೆಲ್ಲ ಐತಿ ಅಂತ ಹೇಳಿ ನಾನು ಇಲ್ಲಿ 2 ಮಾತು ಮುಗಿಸ್ತೀನಿ. ಜೈ ಜವಾನ್ ಜೈ ಕಿಸಾನ್.
ನಮಸ್ತೆ ನಮಸ್ತೆ ಸರ್